ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗು. ಇದು ಅಮಾವಾಸ್ಯೆ ದಿನದ ವ್ಲಾಗು. ನಮ್ಮನೆಯವರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡ್ರು. ಹಾಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ಗೋಧಿ ಕಡುಬನ್ನ ಮಾಡಿದ್ದೀನಿ. ನಮ್ಮನೇಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟಪಡೋವಂಥ ಗೋಧಿ ಕಡುಬು. ಇದನ್ನು ನೀರಿನಲ್ಲಿ ಬೇಯಿಸೋದ್ರಿಂದ ಹೀಟು ಅಂತಲೂ ಕೂಡ ಇದು ಅನಿಸೋದಿಲ್ಲ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ, ಇಲ್ಲಾಂದರೆ ಖಾರದ ಚಟ್ನಿ, ಕೆಂಪು ಚಟ್ನಿ ಅಂತ ಏನು ಕರಿತೀವಿ ಅದು. ಇವತ್ತು ನಾನು ಒಣಮೆಣ್ಸಿನ್ಕಾಯಿ ಹಾಕೊಂಡು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ. ಇದು ಒಂಥರ ಡಿಫ್ರೆಂಟ್ ಟೇಸ್ಟಾಗೇ ಇರುತ್ತೆ. ಅಕ್ಕ ತಂಗಿ ಇಬ್ಬರು ಒಂದೇ ತಟ್ಟೆಯಲ್ಲಿ ತಿಂತೀನಿ ಅಂತ ಹೇಳ್ಬಿಟ್ಟು ಹಾಕೊಂಡು ಕುತ್ಕೊಂಡಿದ್ದಾರೆ. ಸಖತ್ತಾಗಿದೆ ಅಂತ ಹೇಳ್ತಾ ಇದ್ಲು. ಹಾಗೆ ಇವತ್ತು ನನ್ನ ಮಗಂದು ಲಾಸ್ಟ್ ಟೆಸ್ಟ್ ಕೂಡ ಇತ್ತು. ಹಾಗಾಗಿ ಅವನು ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ಅವ್ರ ಪಪ್ಪನೇ ತಿನ್ನಿಸ್ತಾ ಇದ್ರು. ಚಟ್ನಿ ಸ್ವಲ್ಪ ಖಾರ ಇರೋದ್ರಿಂದ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಸಕ್ಕರೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು. ಇದಕ್ಕೆ ತುಪ್ಪ, ಮೊಸರು, ಸಕ್ಕರೆ ಈ ಥರದ್ದೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸ್ಕೂಲ್ಗೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ಕೊಳ್ತೀನಿ. ಇದಕ್ಕೆ ಮೊಸರು ಮತ್ತು ಸಕ್ಕರೆನ ಹಾಕಿ ಕಟ್ಕೊಂಡಿದ್ದೀನಿ. ಹಾಗೆ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಕೆಲವೊಂದಿಷ್ಟು ದೇವರುಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ತುಂಬ ಶ್ರೇಷ್ಠ, ಇನ್ನು ಕೆಲವು ದೇವರುಗಳಿಗೆ ಬೆಲ್ಲದ ದೀಪಾರಾಧನೆ ತುಂಬ ಶ್ರೇಷ್ಠ. ಯಾವ ದೇವರುಗಳಿಗೆ ಯಾವ ದೀಪಾರಾಧನೆ ಶ್ರೇಷ್ಠ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಲಿಪ್ರದಾಯಕ ದೇವರುಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ತುಂಬ ಶ್ರೇಷ್ಠ. ಅದೇ ರೀತಿ ಬಲಿಪ್ರದಾಯಕ ಅಲ್ಲದ ದೇವತೆಗಳಿರ್ತಾರಲ್ಲ ಅಂಥವರಿಗೆ ಬೆಲ್ಲದ ದೀಪಾರಾಧನೆ ತುಂಬ ಶ್ರೇಷ್ಠ. ನಿಮ್ಮ ಮನಸ್ಸಿನಲ್ಲಿರೋ ಕೋರಿಕೆಗಳನ್ನ ದೇವ್ರ ಮುಂದೆ ಇಟ್ಟು ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಆ ಒಂದು ಕೋರಿಕೆ ನೆರವೇರುತ್ತೆ ಅನ್ನೋ ಒಂದು ಅಗಾಧವಾದ ನಂಬಿಕೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.